ನಮಸ್ತೆ. ವಿಷಯ ಯಾವ ರೋಗಕ್ಕೆ ಯಾವ ಸೊಪ್ಪು. ಲೇಖಕರು ಧನ್ವಂತರಿ. 17ನೇಯದು ಹುಣಸೆ ಹಣ್ಣು, ಹುಣಸೆ ಸೊಪ್ಪು. ಆರೋಗ್ಯದ ದೃಷ್ಟಿಯಿಂದ ಹಳೆಯ ಹುಣಸೆ ಹಣ್ಣು ತುಂಬ ಆರೋಗ್ಯಕರ. ಹೊಸ ಹುಣಸೆ ಹಣ್ಣನ್ನು ಅಡಿಗೆಯಲ್ಲಿ ಬಳಸುವುದರಿಂದ ಭೇದಿ ಆಗುವುದು. ಹಳೆಯ ಹುಣಸೆ ಹಣ್ಣಿಗೆ ಸ್ವಲ್ಪ ಬೆಲ್ಲ ಹಾಗೂ ಜೀರಿಗೆ ಬೆರೆಸಿ ಕುಟ್ಟಿ ತಿನ್ನುವುದರಿಂದ ಹೊಟ್ಟೆನೋವು, ವಾಂತಿ, ತಲೆಸುತ್ತುವಿಕೆ ಮೊದಲಾದ ರೋಗಗಳು ಶಮನಗೊಳ್ಳುವುವು. ಆಮಶಂಕೆ ಉಂಟಾದಾಗ ಹಳೆಯ ಹುಣಸೆ ಹಣ್ಣಿನೊಂದಿಗೆ ಪುದೀನ, ಕಾಳುಮೆಣಸು, ಏಲಕ್ಕಿ ಹಾಗೂ ಸ್ವಲ್ಪ ಉಪ್ಪು ಸೇರಿಸಿ ಕುಟ್ಟಿ ಚಟ್ನಿ ಮಾಡಿ ಬಿಸಿ ಅನ್ನದೊಂದಿಗೆ ಮಿತವಾಗಿ ಸೇವಿಸುವುದರಿಂದ ಗುಣ ಕಾಣಬಹುದು. ಹುಣಸೆ ಗೊಜ್ಜಿಗೆ ಹುಳಿ ಮಜ್ಜಿಗೆ ಸ್ವಲ್ಪ ಬೆರೆಸಿ ಮಾಗಿದ ಬಾಳೆಹಣ್ಣನ್ನು ಅದರಲ್ಲಿ ಚೆನ್ನಾಗಿ ತಿರುವಿ ಸೇವಿಸುವುದರಿಂದ ಅತಿಸಾರ ಹಾಗೂ ಆಮಶಂಕೆ ರೋಗಗಳು ಗುಣ ಆಗುವುವು. ಉಷ್ಣದಿಂದ ತಲೆನೋವು ಬಂದಿದ್ದರೆ ಹುಣಸೆ ಹಣ್ಣು ಹಾಗೂ ಬೆಲ್ಲದ ಪಾನಕ ತುಂಬ ಗುಣಕಾರಿ. ಹುಣಸೆ ಸೊಪ್ಪಿನ ರಸವನ್ನು ಮೊಸರಿನಲ್ಲಿ ಕಲಸಿ ಸೇವಿಸುವುದರಿಂದ ಮೂತ್ರ ವಿಸರ್ಜನೆಯ ಸಮಯದಲ್ಲಿ ಉರಿ ಇದ್ದರೆ ಕಡಿಮೆ ಆಗುವುದು. ಹುಣಸೆ ಚಿಗುರು ಹಾಗೂ ನುಗ್ಗೆಕಾಯಿಯ ಸಾರು ತುಂಬ ರುಚಿಯಾಗಿರುತ್ತದೆ, ಜೊತೆಗೆ ದೇಹಾರೋಗ್ಯಕರವೂ ಹೌದು. ಹುಣಸೆ ಚಿಗುರು ಹಾಗೂ ಎಳೆ ಮಾವಿನಕಾಯಿಯನ್ನು ಬೇಯಿಸಿ ತಿನ್ನುವುದರಿಂದ ಪಿತ್ತದೋಷ ನಿವಾರಣೆ ಆಗುವುದು. ಸಂಧಿವಾತದ ಕಾರಣ ಶರೀರದ ಯಾವುದಾದರೂ ಅಂಗದಲ್ಲಿ ಊತವೋ ನೋವೋ ಸಂಭವಿಸಿದಾಗ ಹುಣಸೆ ಎಲೆಗಳನ್ನು ಬಿಸಿ ಮಾಡಿ ಬಟ್ಟೆಯಲ್ಲಿ ಕಟ್ಟಿ ಕಾಪಟ ಕೊಡುವುದರಿಂದ ಗುಣ ಕಾಣಬಹುದು. ಹುಣಸೆ ಎಲೆಗಳನ್ನು ಚೆನ್ನಾಗಿ ಕುದಿಸಿದ ನೀರಿನಿಂದ ಬಾಯಿ ಮುಕ್ಕಳಿಸಿದರೆ ಬಾಯಿ ಹುಣ್ಣು ವಾಸಿಯಾಗುವುದು. ನಮಸ್ತೆ, ಧನ್ಯವಾದಗಳು.